ಅಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಅವರನ್ನು ಕೂಡ ಅಲ್ಲಿ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಗಡೀಪಾರು ಮಾಡಿದ್ದಾರೆ ಅನ್ನುವ ವಿಚಾರಗಳು ಕೂಡ ಇವತ್ತು ಕೇಳಿ ಬರ್ತಾ ಇದೆ. ಎಲ್ಲಿ ನಾವು ನಮ್ಮ ಭಾರತದಲ್ಲಿದ್ದವೋ ಅಥವಾ ಪಾಕಿಸ್ತಾನದಲ್ಲಿದ್ದವೋ ಈ ರೀತಿ ಒಂದು ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಸೃಷ್ಟಿ ಮಾಡ್ತಾ ಇದೆ. ಅದೇ ನಾವು ಇವತ್ತೆಲ್ಲ ನಮ್ಮ ಮುಖಂಡರ ತಂಡ ಇವತ್ತು ಮೊದಲು ಕೂಡ ಭೇಟಿಯನ್ನು ಕೊಟ್ಟು ನಮ್ಮ ಮುಖಂಡರೆಲ್ಲರೂ ಕೂಡ ನಾವು ಮಾತನಾಡಿಸ್ತೇವೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿನೇ ಇವತ್ತು ಶಾಂತಿ ಕದಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾ ಇದೆ. ಇದು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಆ ಭಗವಂತನೇ ಕಾಪಾಡಬೇಕು. ಸರ್ ಏನಾದರೂ RSS ಅವ್ರ ಒತ್ತಡ ಇದೆ ಈ ವಿಚಾರದಲ್ಲಿ? ಯಾಕಂದರೆ ನಿನ್ನೆ BK ಹರಿಪ್ರಸಾದ್ ಮಾತಾಡ್ತಾರೆ, BL ಸಂತೋಷ್ ಅವರ ಒತ್ತಡದಿಂದಲೇ ಧರ್ಮಸ್ಥಳ ಪ್ರಕರಣ ಉಂಟಾಗಿದೆ, ಅವರ ಪೈಪೋಟಿ ನಡುವೆ BJP ನಾಯಕರು ಮುಂದೆ ಹೋಗ್ತಾ ಇದ್ದಾರೆ ಅಂತ. BK ಹರಿಪ್ರಸಾದ್ ಆಗಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರು ಅನಾವಶ್ಯಕವಾಗಿ ಸಂಘ ಪರಿವಾರದ ಹಿರಿಯರ ಹೆಸರನ್ನು, ಸಂತೋಷ್ ಅವರ ಈ ಥರ ಹೆಸರನ್ನು ತೆಗೆದುಕೊಳ್ಳೋದು ನಿಲ್ಲಿಸಬೇಕು. ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಣ್ತದೆ. ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಕುತಂತ್ರ ಬಿಟ್ಟರೆ ಇದ್ರಲ್ಲಿ ಏನೂ ಸತ್ಯಾಂಶ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದುತ್ವದ ಪರವಾಗಿ ನಿಂತಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ. ಎಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ, ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗ್ತದೆ, ಹಿಂದೂ ಆಚಾರ ವಿಚಾರ ಪರಂಪರೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತದೆ, ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ. ಸರ್ NIA ಕೂಡ ವಿಚಾರ ಏನಾಯ್ತು? ಅಮಿತ್ ಶಾ ಅದನ್ನು ಬೇಡ ಅಂತ ಒಂದು ಚರ್ಚೆ ಮಾಡಿ ಧರ್ಮಸ್ಥಳ ಆ ವಿಚಾರ ಧರ್ಮಸ್ಥಳದ ವಿಚಾರ ಚರ್ಚೆ ಮಾಡಿದ್ದೇವೆ. ಅದನ್ನು NIA ಮತ್ತೊಂದು ಯಾವ ಸಂಗತಿಗಳು ನಾವು ಚರ್ಚೆ ಮಾಡಿಲ್ಲ. ಇವೆಲ್ಲ ಊಹಾಪೋಹಗಳು. ನಾವು ಹೋದಂಥ ಸಭೆ ಭಾಳ ಯಶಸ್ವಿಯಾಗಿದೆ. ನಾವೇನು ರಾಜ್ಯ ನಾಯಕರ ತಂಡ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ವಿ. ಸಭೆ ಭಾಳ ಯಶಸ್ವಿಯಾಗಿದೆ. ಸರಿ, ಮದ್ದೂರಿನಲ್ಲಿ ಶಾಸಕರ ನಾಪತ್ತೆಯಾಗಿದೆ.